ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮೈಕ್ ಚಾನಲ್. ಲಾರಿ ಡ್ರೈವರ್ ಲೈಫ್ ಅಂದರೆ ನಿಮ್ಗೇನು ಗೊತ್ತು? ಹಗಲು ಹೊತ್ತು ಬಿಸಿಲಲ್ಲಿ, ರಾತ್ರಿ ಹೊತ್ತು ಕತ್ತಲಲ್ಲಿ ನಮ್ಮ ಜೀವನ ಪೂರ್ತಿ ಸ್ಟೀರಿಂಗ್ ವೀಲ್ ಮತ್ತು ರಸ್ತೆ ಮೇಲೆ ಕಳೆದು ಹೋಗುತ್ತೆ. ಜನ ಹೇಳ್ತಾರೆ ಡ್ರೈವರ್ಗಳಿಗೆ ದೆವ್ವಭೂತ ಅಂದರೆ ಭಯ ಇಲ್ಲ ಅಂತ, ಅವರು ರಸ್ತೆ ರಾಜರು ಅಂತ. ಆದರೆ ಸತ್ಯ ಏನಪ್ಪ ಅಂತಂದರೆ, ರಾತ್ರಿ 2 ಗಂಟೆಗೆ ಧಾರಾಕಾರ ಮಳೆ ಬರುವಾಗ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋ ಡ್ರೈವರ್ಗಳಿಗೆ ಮಾತ್ರ ಗೊತ್ತು ಆ ಕತ್ತಲಲ್ಲಿ ಏನೇನು ಅಡಗಿದೆ ಅಂತ. ನನ್ನ ಹೆಸರು ಸೋಮಣ್ಣ. 20 ವರ್ಷದಿಂದ ಲಾರಿ ಓಡಿಸ್ತಿದ್ದೀನಿ. ಹುಬ್ಬಳ್ಳಿಯಿಂದ ಪುಣೆ, ಮುಂಬೈ, ಗೋವಾ ಎಲ್ಲ ಕಡೆ ಹೋಗ್ತೀನಿ. ಆದರೆ 2010ರಲ್ಲಿ ಬೆಳಗಾವಿ ದಾಟಿ ಗೋವಾ ಕನೆಕ್ಟ್ ಹಾಗೂ ಆ ಕಾಡಿನ ರಸ್ತೆಯಲ್ಲಿ ನಂಗಾದ ಅನುಭವ ನೆನೆಸ್ಕೊಂಡ್ರೆ ಇವತ್ತಿಗೂ ಸ್ಟೀರಿಂಗ್ ಹಿಡಿಯೋಕ್ಕೆ ಕೈ ನಡುಗತ್ತೆ. ಅವತ್ತು ಶ್ರಾವಣ ಮಾಸದ ಶನಿವಾರ. ಹುಬ್ಬಳ್ಳಿ APMC ಯಾರ್ಡ್ನಲ್ಲಿ ಲೋಡ್ ತುಂಬುವಾಗ ಲೇಟ್ ಆಯಿತು. ಗೋವಾ ಮಾರ್ಕೆಟ್ಗೆ ಬೆಳಗ್ಗೆ 6 ಗಂಟೆಗೆ ಮುಟ್ಟಬೇಕು ಅಂತ ಓನರ್ ಖಡಕ್ಕಾಗಿ ಹೇಳಿದರು. ನನ್ನ ಕ್ಲೀನರ್ ಹುಡುಗ ಬಸವನಿಗೆ ಜ್ವರ ಅಂತ ರಸೆ ಹಾಕಿದ್ದ. ನಾನೊಬ್ಬನೇ ಗಾಡಿ ತಗೊಂಡು ಹೊರಟೆ. ರಾತ್ರಿ 11 ಗಂಟೆಗೆ ಹುಬ್ಬಳ್ಳಿ ಬೈಪಾಸ್ ಹತ್ತಿದೆ. ಧಾರವಾಡ ದಾಟೋವರೆಗೂ ರಸ್ತೆ ಚೆನ್ನಾಗಿತ್ತು. FM ರೇಡಿಯೋದಲ್ಲಿ ಹಳೆ ಕನ್ನಡ ಹಾಡು ಹಾಕ್ಕೊಂಡು ಬೀಡಿ ಸೇದ್ಕೊಂಡು ಆರಾಮಾಗಿ ಹೋಗ್ತಿದ್ದೆ. ಮಳೆ ಸಣ್ಣ ಹನಿಯಲ್ಲಿ ಹಾಕ್ತಾ ಇತ್ತು. ಟ್ರಾಫಿಕ್ ಕಮ್ಮಿ ಇತ್ತು. ಬೆಳಗಾವಿ ಹೈವೇ NH48 ಅಂದರೆ ಬೆನ್ನೆ ಥರ ರಸ್ತೆ. ಗಾಡಿ 80-90 ಸ್ಪೀಡ್ನಲ್ಲಿ ಹೋಗ್ತಿತ್ತು. ಆದರೆ ನನಗೆ ಗೊತ್ತಿರಲಿಲ್ಲ ಈ ಸ್ಪೀಡ್ ಮುಂದೆ ನಡೆಯೋ ಘಟನೆಗೆ ಬ್ರೇಕ್ ಹಾಕಲ್ಲ ಅಂತ. ಸುಮಾರು ರಾತ್ರಿ 1 ಗಂಟೆ ಆಗಿರಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ದಾಟಿ ಮುಂದೆ ಹೋದೆ. ಅಲ್ಲಿಂದ ಬೆಳಗಾವಿ ಕಡೆ ಹೋಗೋ ದಾರಿ ಸ್ವಲ್ಪ ನಿರ್ಜನವಾಗಿತ್ತು. ಮಳೆ ಈಗ ಜೋರಾಯಿತು. ವೈಪರ್ ಎಷ್ಟೇ ಫಾಸ್ಟಾಗಿ ಓಡಿದ್ರೂ ಎದುರುಗಡೆ ಇರೋ ರಸ್ತೆ ಕಾಣಿಸ್ತಿರಲಿಲ್ಲ. ನನ್ನ ಕಣ್ಣು ಸ್ವಲ್ಪ ಭಾರ ಅನ್ನಿಸ್ತು. ಹೈವೇ ಡ್ರೈವಿಂಗ್ನಲ್ಲಿ ಇದೇ ಡೇಂಜರ್. ಒಂದೇ ಥರ ರಸ್ತೆ ನೋಡಿ ನೋಡಿ ಕಣ್ಣು ಮಂಜಾಗುತ್ತೆ. ಅದಕ್ಕೆ ನಾನು ಮುಖ ತೊಳ್ಕೊಂಡು ಟೀ ಕುಡಿಯೋಣ ಅಂತ ಗಾಡಿ ಸೈಡ್ ಹಾಕಿದೆ. ಒಂದು ಚಿಕ್ಕ ಡಾಬಾ ಹತ್ರ ಗಾಡಿ ನಿಲ್ಲಿಸಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಲೈಟ್ ಆಫ್ ಆಗಿತ್ತು. ಟೈಮ್ ಕೆಟ್ಟರೆ ಹೀಗೆ ಅಂತ ಅಂದ್ಕೊಂಡು ಫ್ಲಾಸ್ಕ್ನಲ್ಲಿದ್ದಂಥ ನೀರನ್ನೇ ಮುಖಕ್ಕೆ ಹೊಡ್ಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕುವಾಗ ನನ್ನ ಗಾಡಿಯ ಎಡಬದಿಯ ಕನ್ನಡಿಯಲ್ಲಿ ಏನೋ ಕಾಣ್ತು. ರೋಡ್ ಸೈಡಲ್ಲಿ ಮಳೆಯಲ್ಲಿ ಯಾರೋ ನಿಂತಿದ್ರು. ರೈನ್ ಕೋಟ್ ಹಾಕಿದ ಹಾಗೆ ಕಾಣಿಸ್ತಿತ್ತು. ಕೈ ಮಾಡಿ ಲಿಫ್ಟ್ ಕೇಳ್ತಿದ್ರು. ನಾನು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಯಾರನ್ನೂ ಹತ್ತಿರ ಸೇರಿಸ್ಕೊಳ್ಳಲ್ಲ, ಕಾಯಕಾಕರು ಇರ್ತಾರೆ ಅಂತ ಸುಮ್ಮನೆ ಆಗ್ತೀನಿ. ಆದರೆ ಮಳೆಯಲ್ಲಿ ಆ ವ್ಯಕ್ತಿ ನಿಂತಿದ್ದು ನೋಡಿ ಪಾಪ ಅನ್ನಿಸ್ತು. ಹತ್ತಿರ ಹೋಗಿ ಬ್ರೇಕ್ ಹಾಕಿದೆ. ಗಾಜಿನ ಕಿಟಕಿ ಇಳಿಸಿದ್ರೆ ಒಬ್ಬ ಮುದುಕ, ಸುಮಾರು 60-65 ವರ್ಷ ಇರಬೇಕಷ್ಟೆ. ಬಿಳಿ ಪಂಚೆ ಮೇಲೆ ಒಂದು ಹಳೆ ಸ್ವೆಟರ್ ಹಾಕಿದ್ರು. ಮಳೆಯಲ್ಲಿ ಸಂಪೂರ್ಣವಾಗಿ ನೆಂದೋಗಿದ್ರು. ಏನಪ್ಪ ತಾತ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದೆ. ಅವರು ನಡುಕ್ತಾ ಮುಂದೆ ಖಾನಾಪುರ ಕ್ರಾಸ್ವರೆಗೂ ಬಿಟ್ಬಿಡು ಮಗನೇ ಅಂತ ಹೇಳ್ತಾರೆ. ಅರ್ಜೆಂಟಾಗಿ ಹೋಗಬೇಕು ಅಂತ ಬೇರೆ ಹೇಳ್ತಾ ಇದ್ರು. ಖಾನಾಪುರ ಕ್ರಾಸ್ ಅಂದರೆ ನಾವು ಗೋವಾಗೆ ಟರ್ನ್ ಆಗೋ ಜಾಗ. ನಾನು ಅಲ್ಲಿಗೆ ಹೋಗ್ತಿದ್ದೆ. ಸರಿ ಹತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅವರು ಡೋರ್ ತೆಗೆದು ಕ್ಲೀನರ್ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊತಾರೆ. ಅವರು ಹತ್ತಿದ ತಕ್ಷಣ ಲಾರಿ ಕ್ಯಾಬಿನ್ ಒಳಗಡೆ ಒಂದು ವಿಚಿತ್ರವಾದ ವಾಸನೆ ಬಂತು. ಒಂಥರ ಹಸಿ ಮಣ್ಣಿನ ವಾಸನೆ ಅಥವಾ ಕೆಸರಿನ ವಾಸನೆ ಥರ ಇತ್ತು. ಮಳೆ ಅಲ್ವಾ, ಕೆಸರು ಮೆತ್ಕೊಂಡಿರ್ಬೋದು ಅಂತ ಸುಮ್ಮನಾದೆ. ಗಾಡಿ ಬೆಳಗಾವಿ ಬೈಪಾಸ್ ತಲುಪ್ತು. ಅಲ್ಲಿಂದ ನಾವು ಹೈವೇ ಬಿಟ್ಟು ಖಾಲಿ ರಸ್ತೆಗೆ ತಿರುಗಿದ್ವಿ. ಅಷ್ಟು ಹೊತ್ತಾದರೂ ಆ ಮುದುಕ ಒಂದೇ ಒಂದು ಮಾತಾಡಲಿಲ್ಲ. ಸುಮ್ಮನೆ ಮುಂದೆ ನೋಡ್ತಾ ಕೂತ್ಕೊಂಡಿದ್ರು. ನನಗೆ ಬೋರ್ ಆಯಿತು. ಮಾತು ಶುರು ಮಾಡೋಣ ಅಂತ ನಾನು ಮಾತಾಡ್ಸೋಕ್ಕೆ ಶುರು ಮಾಡಿದೆ. ತಾತ, ಇಷ್ಟು ರಾತ್ರಿ ಮಳೆಯಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಮಕ್ಕಳಿಲ್ವ ನಿಮಗೆ ಮನೆಯಲ್ಲಿ ಅಂತ ಕೇಳಿದೆ. ಅವರು ನನ್ನ ಕಡೆ ತಿರುಗಲೇ ಇಲ್ಲ. ಗಾಜಿನ ಕಡೆನೇ ಅಂದರೆ ಸೀಟ್ನ ಮುಂದ್ಗಡೆನೇ ನೋಡ್ತಾ ನನಗೆ ಹೇಳ್ತಾರೆ, ನನ್ನ ಮಗ ಕಾಯ್ತಿದ್ದಾನೆ, ಆಕ್ಸಿಡೆಂಟ್ ಆಗಿದೆ, ನಾನು ಹೋಗಬೇಕು ಅಂತ ಹೇಳ್ತಾರೆ. ನನಗೆ ಶಾಕ್ ಆಯಿತು. ಅಯ್ಯೋ, ಆಕ್ಸಿಡೆಂಟಾ? ಎಲ್ಲಿ, ಯಾವ ಹಾಸ್ಪಿಟ್ಲ್ ಅಂತ ಕೇಳ್ತೀನಿ. ಅದಕ್ಕೆ ಅವರು ಹಾಸ್ಪಿಟ್ಲ್ ಅಲ್ಲ, ಕಾಡಿನ ದಾರಿಯಲ್ಲಿ ಲಾರಿ ಬಿದ್ದೋಗಿದೆ ಅಂತ ಹೇಳ್ತಾರೆ. ಅವರ ಧ್ವನಿ ತುಂಬ ತಣ್ಣಗಾಗಿತ್ತು. ಅಂದರೆ ಮನುಷ್ಯರು ಆತಂಕದಲ್ಲಿ ಮಾತಾಡೋ ಥರ ಇರಲಿಲ್ಲ. ಯಾವುದೋ ರೆಕಾರ್ಡ್ ಪ್ಲೇ ಮಾಡಿದರೆ ಇರ್ತಲ್ಲ ಸೌಂಡ್, ಆ ಥರ ಇತ್ತು. ನಾವು ಬೆಳಗಾವಿ ಸಿಟಿ ಬಿಟ್ಟು ಖಾನಾಪುರ ಕಡೆ ಹೋಗೋ ದಾರಿಗೆ ಬಂದ್ವಿ. ಈ ರಸ್ತೆ ತುಂಬ ಕಿರಿದು. ಎಡಬದಿ ಬಲಬದಿ ದಟ್ಟವಾದ ಮರಗಳು. ಕರೆಂಟ್ ಕಂಬಗಳೇ ಇಲ್ಲ. ಕೇವಲ ನನ್ನ ಲಾರಿ ಹೆಡ್ಲೈಟ್ ಬೆಳಕು ಮಾತ್ರ. ಮಳೆ ಇನ್ನೂ ಜೋರಾಯಿತು. ಗಾಳಿ ಬೀಸೋ ಶಬ್ದ, ಮರಗಳು ಅಲಗಾಡ್ತಿದ್ದು.
ಇದ್ದಕ್ಕಿದ್ದಂತೆ ಪಕ್ಕದಲ್ಲಿ ಕೂತಿದ್ದ ಮುದುಕ ಅಳಕ ಶುರು ಮಾಡ್ತಾನೆ. ಅಯ್ಯೋ ರಕ್ತ, ಎಷ್ಟೊಂದು ರಕ್ತ ಅಂತ ಪಿಸುಗುಟ್ಟೋಕೆ ಶುರು ಮಾಡ್ತಾರೆ. ನನಗೆ ಭಯ ಆಯಿತು, ಒಂದು ಕಡೆ ಗಾಬರಿ. ತಾತ ಏನಾಯ್ತು, ಹೆದರಬೇಡಿ, ಇನ್ನೇನು ಸ್ವಲ್ಪ ದೂರ ಇದೆ, ರೀಚ್ ಆಗ್ಬಿಡ್ತೀವಿ ಅಂತ ಹೇಳ್ತೀನಿ. ಆಗ ಅವರು ಮೆಲ್ಲಗೆ ನನ್ನ ಕಡೆ ತಿರುಗಿ ಲಾರಿಯ ಡ್ಯಾಶ್ಬೋರ್ಡ್ನಲ್ಲಿ ಮಿರರ್ನಲ್ಲಿ ಅವ್ರ ಮುಖ ನನಗೆ ಕಾಣಿಸುತ್ತೆ. ಅವ್ರನ್ನ ನೋಡಿದ ತಕ್ಷಣ ನನಗೆ ಎದೆ ಜಲ್ ಅಂದ್ಬಿಡ್ತು. ಅವರು ಹತ್ತುವಾಗ ಇದ್ದ ಮುಖಕ್ಕೂ ಈಗಿರೋ ಮುಖಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಅವರ ಹಣೆ ಒಡೆದೋಗಿತ್ತು, ರಕ್ತ ಸುರಿತಾ ಇತ್ತು, ಕಣ್ಣುಗುಡ್ಡೆಗಳು ಇಲ್ವೇನೋ ಅನಿಸ್ತಾ ಇತ್ತು. ಅವರು ನನ್ನ ಕೈ ಮೇಲೆ ಕೈ ಇಟ್ಟರು. ಆ ಕೈ ಐಸುಗಡ್ಡೆ ಆಗಿತ್ತು. ಗಾಡಿ ನಿಲ್ಲಿಸು, ಇಲ್ಲೇ ಲಾರಿ ಬಿದ್ದೋಗಿದ್ದು ಅಂತ ಹೇಳ್ತಾರೆ. ಆಗ ನಾನು ಸಡನ್ನಾಗಿ ಬರೋಕ್ಕಾಗ್ತೆ. ನನ್ನ ಕೈಕಾಲು ನಡುಗೋಕ್ಕೆ ಶುರುವಾಯಿತು. ಸ್ಟೀರಿಂಗ್ ವೀಲ್ ಕಂಟ್ರೋಲ್ ಸಿಗಲಿಲ್ಲ. ನಾನು ಜೋರಾಗಿ ಬ್ರೇಕ್ ಹಾಕಿದೆ. ಲಾರಿ ಸ್ಪೀಡಾಗಿ ರಸ್ತೆ ಪಕ್ಕದ ಮರಕ್ಕೆ ಗುದ್ದಿ ನಿಂತೋಗ್ಬಿಡ್ತು. ಪಕ್ಕ ನೋಡಿದರೆ ಅಲ್ಲಿ ಯಾರೂ ಇಲ್ಲ, ಸೀಟ್ ಖಾಲಿ ಇದೆ. ಆದರೆ ಆ ಸೀಟ್ ಮೇಲೆ ಮಳೆ ನೀರು ಬಿದ್ದಿತ್ತು ಮತ್ತು ಸ್ವಲ್ಪ ರಕ್ತದ ಕಲೆ ಕೂಡ ಇತ್ತು. ನನಗೆ ಹುಚ್ಚಿಡು ಹಾಗೆ ಆಗಿತ್ತು. ನಾನು ಬಾಗಿಲು ತೆಗೆದು ಕೆಳಗಡೆ ಹಾರಿದೆ. ಟಾರ್ಚ್ ತಗೊಂಡು ಸುತ್ತಮುತ್ತ ನೋಡಿದೆ, ಯಾರೂ ಸಹ ಇಲ್ಲ. ಆ ಜಾಗ ಎಂಥದ್ದು ಅಂದರೆ ಅದು ಒಂದು ಆಳವಾದ ತಿರುವು, ರಸ್ತೆ ಪಕ್ಕಕ್ಕೆ ದೊಡ್ಡ ಹಳ್ಳ. ನಾನು ಟಾರ್ಚ್ ಬೆಳಕಲ್ಲೇ ಆ ಹಳ್ಳದ ಕಡೆ ನೋಡಿದೆ. ಅಲ್ಲಿ ತುಂಬ ಹಳೆಯದಾದ ತುಕ್ಕು ಹಿಡಿದು ಹೋಗಿರೋ ಒಂದು ಲಾರಿ ಬಿದ್ದಿತ್ತು. ಅದು ಅವತ್ತು ನನಗೆ ಬಿದ್ದಿರಲಿಲ್ಲ, ವರ್ಷದ ಹಿಂದೆ ಬಿದ್ದು ಮಣ್ಣು ಗುಡ್ಡೆ ಹಾಗೆ ಆಗಿತ್ತು. ಆ ಲಾರಿ ನೋಡಿದರೆ ನಿನ್ನೆ ಮೊನ್ನೆ ಬಿದ್ದಿರೋ ಹಾಗೆ ಇರಲಿಲ್ಲ, ವರ್ಷಗಳ ಹಿಂದೆ ಬಿದ್ದು ಮಣ್ಣೆಲ್ಲ ಅದಕ್ಕೆ ಮೆತ್ಕೊಂಡಿರೋ ಹಾಗೆ ಕಾಣ್ತಾ ಇತ್ತು. ಅದರ ನಂಬರ್ ಪ್ಲೇಟ್ ಮೇಲೆ ಮರ ಬಿದ್ದಿತ್ತು. ಆ ಕ್ಷಣ ನನಗೆ ಅರ್ಥ ಆಯಿತು, ನನ್ನ ಗಾಡಿ ಹತ್ತಿದ್ದು ಮನುಷ್ಯ ಅಲ್ಲ, ಅದು ಆ ಲಾರಿ ಡ್ರೈವರ್ ಆತ್ಮ ಅಂತ. ನಾನು ಹೇಗೋ ಧೈರ್ಯ ಮಾಡಿ ದೇವರ ನಾಮ ಜಪ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದೆ. ಕೈ ನಡುಗ್ತಾನೆ ಇತ್ತು. ಸ್ಪೀಡಾಗಿ ಗಾಡಿ ಓಡಿಸಿ ರಾಮನಗರ ಚೆಕ್ ಪೋಸ್ಟ್ ತಲುಪಿದೆ. ಅಲ್ಲಿ ಪೊಲೀಸ್ ಇದ್ದರು, ಲೈಟ್ ಇತ್ತು. ಗಾಡಿ ನಿಲ್ಲಿಸಿ ನೀರು ಕುಡಿದೆ. ಅಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಬಂದರು. ಏನಪ್ಪ ಡ್ರೈವರ್, ಮುಖ ಎಲ್ಲ ಬೇತೋಗಿದೆ, ಏನು ಕತೆ, ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಾರೆ. ನಾನು ನಡೆದಿದ್ದೆಲ್ಲ ಹೇಳಿದೆ. ಆ ಮುದುಕ, ಆ ಆಕ್ಸಿಡೆಂಟ್ ಆಗಿದ್ದು ಎಲ್ಲವನ್ನು ಹೇಳಿದೆ. ಅದನ್ನು ಕೇಳಿ ಆ ಪೊಲೀಸ್ ನಗಲಿಲ್ಲ, ಸೀರಿಯಸ್ ಆದರು. ನೀನು ಬದುಕಿ ಬಂದಿದ್ದೀಯ, ಅದೇ ಪುಣ್ಯವಂತ ಕಣಪ್ಪ. ಆ ಜಾಗದಲ್ಲಿ 15 ವರ್ಷದ ಹಿಂದೆ ಒಂದು ಲಾರಿ ಬಿದ್ದು ಅಪ್ಪ ಮಗ ಇಬ್ಬರು ಸತ್ತೋಗಿದ್ರು. ಮಗನ ಬಾಡಿ ಸಿಕ್ತು, ಆದರೆ ಅಪ್ಪನ ಬಾಡಿ ಲಾರಿ ಕೆಳಗಡೆ ಸಿಕ್ಕಾಕೊಂಡು ಬಜ್ಜಿ ಆಗಿತ್ತು. ಪ್ರತಿ ಅಮಾವಾಸ್ಯೆ ಅಥವಾ ಮಳೆ ಬಂದಾಗ ಆ ಮುದುಕ ಲಿಫ್ಟ್ ಕೇಳ್ತಾನೆ. ಯಾರು ಲಿಫ್ಟ್ ಕೊಡಲ್ವೋ ಅವರ ಗಾಡಿನ ಹಳ್ಳಕ್ಕೆ ದೂಡ್ತಾನೆ. ನೀನು ಲಿಫ್ಟ್ ಕೊಟ್ಟೆ, ಅದಕ್ಕೆ ನಿನ್ನ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವತ್ತು ನಾನು ಡ್ರೈವಿಂಗ್ ಸೀಟಿಂದ ಇಳಿದವನು 3 ದಿನ ಜ್ವರ ಬಂದು ಮಲಗಿದ್ದೆ. ಇವತ್ತಿಗೂ ನಾನು ಬೆಳಗಾವಿ ಟು ಗೋವಾ ಹೋಗ್ತೀನಿ, ಆದರೆ ರಾತ್ರಿ ಹೊತ್ತು ಆ ಖಾನಾಪುರ್ ಕಾಡಿನ ರಸ್ತೆಯಲ್ಲಿ ಹೋಗಲ್ಲ. ಎಷ್ಟೇ ಅರ್ಜೆಂಟ್ ಆದರೂ ಬೆಳಗಾವಿಯಲ್ಲಿ ಗಾಡಿ ಇಳಿಸಿ ಬೆಳಗಾದ ಮೇಲೇ ಹೋಗ್ತೀನಿ. ನನ್ನ ಲಾರಿ ಕ್ಲೀನರ್ ಸೀಟ್ ಮೇಲೆ ಇವತ್ತಿಗೂ ನಾನು ಹನುಮಂತನ ಫೋಟೋ ಇಟ್ಟಿದ್ದೀನಿ. ಯಾಕಂದರೆ ಹೈವೇಯಲ್ಲಿ ನಾವು ಒಬ್ಬರೇ ಇರಲ್ಲ, ನಮ್ಮ ಜೊತೆ ಕಾಣದ ಎಷ್ಟೋ ಪ್ರಯಾಣಿಕರು ಇರ್ತಾರೆ. ಅವರ ಯಾವಾಗ ಕೈ ಮಾಡಿ ಗಾಡಿ ನಿಲ್ಲಿಸ್ತಾರೋ ದೇವರಿಗೆ ಗೊತ್ತು. ನೀವು ಯಾವತ್ತಾದರೂ ಲಾರಿ ಹುಬ್ಬಳ್ಳಿ ಟು ಗೋವಾ ಹೈವೇಯಲ್ಲಿ ಹೋಗುವಾಗ ಯಾರಾದರೂ ಲಿಫ್ಟ್ ಕೇಳಿದ್ರಾ? ದಯವಿಟ್ಟು ನಿಲ್ಲಿಸಬೇಡಿ. ಇನ್ ಕೇಸ್ ಆ ರೀತಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಕತೆ. ಈ ಸ್ಟೋರಿ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ. ನನ್ನ ಶಬ್ದ ಇಲ್ಲಿ ಬಂತು, ನೀವು